ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿ ಮಿಥುನ ರಾಶಿ. ಬುಧನ ಅಧಿಪತ್ಯ ಹೊಂದಿರುವಂತಹ ಈ ರಾಶಿಗೆ ಈಗ ಗುರು ಕೂಡ ಬರ್ತಾ ಇದ್ದಾನೆ. ಸೊ ಇಂಥ ಸಂದರ್ಭದಲ್ಲಿ ಈ ರಾಶಿಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಂಡು ಬರಲಿವೆ ಗುರುಜಿ? ಗುರುಬಲದ ದೃಷ್ಟಿಯಿಂದ ಇವರಿಗೆ ಬಂದೂ ಇಲ್ಲ, ಹೋಗ್ತಾನೂ ಇಲ್ಲ. ಅದೇ ನಾನು ಆಗಲೇ ಹೇಳಿದಾಗೆ, ಯಾವ ರಾಶಿಯಿಂದ 2ನೇ ಮನೆಗೆ ಬರ್ತಾನೋ, 5ನೇ ಮನೆಗೆ ಬರ್ತಾನೋ, 7ನೇ ಮನೆಗೆ ಬರ್ತಾನೋ, 9ನೇ ಮನೆಗೆ 11ನೇ ಮನೆಗೆ ಬರ್ತಾನೋ, ಅಲ್ಲಿ ಗುರುಬಲ ಬರುತ್ತೆ. ಈಗ ಆಲ್ರೆಡಿ ವೃಷಭದಲ್ಲಿದ್ದಾಗ ಅದು ನಷ್ಟದ ಮನೆ ಇತ್ತು ಗುರು ಇರೋದಕ್ಕೆ. ಈಗ ಸ್ವಕ್ಷೇತ್ರಕ್ಕೆ ಬಂದಿದ್ದಾನೆ. ಸ್ವಕ್ಷೇತ್ರಕ್ಕೆ ಬಂದಾಗಲೂ ಕೂಡ ಗುರುಬಲ ಇಲ್ಲ. ನಷ್ಟದ ಮನೆ ವೃಷಭದಲ್ಲಿದ್ದಾಗಲೂ ಗುರುಬಲ ಇರಲಿಲ್ಲ. ಹಾಗಾಗಿ ಇವರಿಗೆ ಬಂದೂ ಇಲ್ಲ, ಹೋಗೂ ಇಲ್ಲ. ಆದರೂ ಕೂಡ ಗುರು ಇಲ್ಲಿಂದಲೂ ಒದಗಿಸಬಹುದಾದಂತಹ ಕೆಲವು ಕಿರಿಕಿರಿಗಳು ಅಥವಾ ಕೆಲವು ಪ್ಲಸ್ ಪಾಯಿಂಟ್ಸ್ಗಳು ಇರ್ತವೆ. ಹಾಗಾದ್ರೆ ಅದೇನಿರ್ತವೆ? ಈ ರಾಶಿಗೆ ಬಂದಾಗ ದಾಂಪತ್ಯದಲ್ಲಿ ಅತ್ಯದ್ಭುತವಾದಂತಹ ಒಂದು ಏಳಿಗೆಯನ್ನು ತರಬಹುದಾದಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಯಾವುದೋ ಕಾರಣಗಳಿಂದ ಮನಸ್ತಾಪವನ್ನು ಹೊಂದಿದಂತಹ ದಂಪತಿಗಳು ಒಗ್ಗೂಡಬಹುದಾದಂತಹ ಒಂದು ಮಾಯಕದ ಸನ್ನಿವೇಶ ನಿರ್ಮಾಣ ಮಾಡಬಹುದು. ಮನುಷ್ಯ ಯಾವಾಗಲೂ ಯಾವುದೋ ಒಂದು ಕಾರಣಕ್ಕಾಗಿ ಸಿಟ್ಟನ್ನು ಮಾಡ್ಕೊಳ್ಳುವಂಥದ್ದು, ಅಥವಾ ಪರಸ್ಪರರಲ್ಲಿ ಯಾವುದೋ ನಂಬಿಕೆಯ ವಿಚಾರ ಒಡೆದು ಹೋಗುವಂಥದ್ದು, ಅಥವಾ ಯಾವುದೋ ಮೂರನೇ ವ್ಯಕ್ತಿಯಿಂದಾಗಿ ಸಂಬಂಧದ ಒಂದು ಆ ಕೊಂಡಿ ಏನಿದೆ ಅದು ಕಳಚಿ ಹೋಗುವಂಥದ್ದು, ಇಂಥದ್ದು ಆದಂತಹ ಸಂದರ್ಭದಲ್ಲಿ ಇದು ಯಾತಕ್ಕಾಗಿ ಆಗಿದೆ ಅನ್ನುವಂತಹದರ ಬಗೆಗಾಗಿನ ಒಳ್ಳೆಯ ಒಂದು ಸಕಾರಣವಾದಂತಹ ವಿಚಾರವನ್ನು ದಂಪತಿಗಳಿಗೆ ತಿಳಿಸಿ ಅವರನ್ನು ಒಂದುಗೂಡಿಸುವಂತಹ ವಿಚಾರಕ್ಕೂ ಕೂಡ ಈ ಗುರು ಮುಂದಾಗಬಹುದು. ಆದರೆ ಅದೇ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಕೆಟ್ಟದಾದಂತಹ ರಾಹು ದಶ ನಡೀತಾ ಇದ್ದರೆ, ಕೇತು ದಶ ನಡೀತಾ ಇದ್ದರೆ, ಅಥವಾ ಶುಕ್ರ ದಶ ನಡೀತಾ ಇದ್ದರೆ, ಅಥವಾ ಶನೈಶ್ಚರನ ಸಂದರ್ಭದ ಇನ್ಯಾವುದೋ ಒಂದು ರೀತಿಯ ಒಂದು ವಿಷಮವಾದಂತಹ ಸಂಯೋಜನೆ ಮೂಲ ಜಾತಕದಲ್ಲಿದ್ದಿದ್ರೆ ದಾಂಪತ್ಯದಲ್ಲಿ ಬಿರುಕು ಕೂಡ ಮೂಡೋದಕ್ಕೆ ಸಾಧ್ಯವಾಗುವಂತಹ ಸನ್ನಿವೇಶ ಒದಗಿ ಬಂದ್ಬಿಡುತ್ತೆ. ಯಾಕೆಂದರೆ ಈ ಮಿಥುನ ರಾಶಿಯವರಿಗೆ ಕಳತ್ರ ಸ್ಥಾನದ ಯಜಮಾನನೇ ಗುರುವಾಗಿದ್ದಾನೆ. ಕಳತ್ರ ಸ್ಥಾನದ ಯಜಮಾನ ಅಂದ್ರೆ ಏನು? ಹೆಣ್ಣಿಗೆ ಗಂಡನ್ನು, ಗಂಡಿಗೆ ಹೆಣ್ಣನ್ನು, ಬಾಳ ಸಂಗಾತಿಯನ್ನು ತಂದು ಕೊಡಬಹುದಾದಂತಹ ಜವಾಬ್ದಾರಿಯನ್ನು ಹೊತ್ತವನು. ಹಾಗಾಗಿ ಈ ಮನೆಯಲ್ಲಿ ಇರುವಂತಹದ್ದು ಗುರು ಸ್ವಲ್ಪ ದಾಂಪತ್ಯದ ವಿಚಾರದಲ್ಲಿ ಅದು ವಿಷಮವಾದಂತಹ ಸ್ಥಿತಿಗತಿಗಳನ್ನು ಒಂದು ತೋರಿಸುವಂತಹ ಒಂದು ಚಿತ್ರವಾಗಿರುತ್ತೆ. ಆದರೆ ಮೂಲ ಜಾತಕದಲ್ಲಿ ಸ್ವರೂಪ ಯಾವ ರೀತಿಯಲ್ಲಿದೆ ಅನ್ನುವಂಥದ್ದನ್ನು ಗಮನಿಸ್ಕೊಂಡಾಗ ಮೂಲ ಜಾತಕದಲ್ಲಿ ಗುರುವಿನ ಯಾವ ಸಂಯೋಜನೆ ಒಳ್ಳೆಯದಾಗಿ ಇರ್ತದೋ ಆಗ ಈಗ ಮಿಥುನಕ್ಕೆ ಬಂದಾಗ ಗುರು ದಾಂಪತ್ಯದಲ್ಲಿ ಒಳಿತನ್ನು ನಿರ್ಮಾಣ ಮಾಡೋದಕ್ಕೆ ತನ್ನ ಸಂಪೂರ್ಣವಾದಂತಹ ಸಹಾಯವನ್ನು ಸಲ್ಲಿಸೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಷ್ಟೇ ಅಲ್ಲ, ಮಕ್ಕಳ ವಿಚಾರದಲ್ಲಿ ಒಳಿತನ್ನು ಕೊಡೋದಕ್ಕೂ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಗುರು ಅಲ್ಲಿ ಬರುವುದರ ಮೂಲಕವಾಗಿ ಆಗುವಂತಹ ತೊಂದರೆಗಳು ಏನು ಅಂತಂದ್ರೆ, ಈ ಒಂದು ಮಿಥುನ ರಾಶಿಯವರಿಗೆ ಚಂದ್ರನ ಸಂದರ್ಭದ ಕ್ಷೀಣವಾದಂತಹ ಸ್ಥಿತಿಗತಿಗಳು ಜಾತಕದಲ್ಲಿ ಇದೆ ಅನ್ನುವಂಥದ್ದು ಮೂಲ ಜಾತಕದಲ್ಲಿ ಇದೆ ಅನ್ನುವಂಥದ್ದಾದರೆ, ಗುರು ಮಿಥುನ ರಾಶಿಗೆ ಬಂದಾಗ ಏನಾಗುತ್ತೆ, ಚಂದ್ರ ಇನ್ನಿಷ್ಟು ತನ್ನದಾದಂತಹ ದೌರ್ಬಲ್ಯವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಸಾಧ್ಯವಾಗಬೇಕಾದಂತಹ ವಿಚಾರಗಳು ಅಲ್ಲಿ ಹರಳಗಟ್ಬಿಡುತ್ತೆ. ಯಾಕೆ ಅಂತಂದರೆ ಒಂದೊಂದು ರಾಶಿಯಲ್ಲಿಯೂ ಕೂಡ ಮೂರು ನಕ್ಷತ್ರಗಳ ಒಂದು ಘಟಕಗಳು ಅಡಕವಾಗಿರ್ತವೆ. ಹಾಗಾದರೆ ಈ ಮಿಥುನ ರಾಶಿಯಲ್ಲಿ ಅಡಕವಾಗಿರುವಂತಹ ನಕ್ಷತ್ರಗಳ ಘಟಕ ಯಾವುದು ಅಂತ ಕೇಳಿದರೆ, ಈ ಜಾತಕದಲ್ಲಿ ಸರ್ಪದ ಘಟಕಗಳಾದಂತಹ ಆರ್ದ್ರಾ ನಕ್ಷತ್ರದ ಘಟಕಗಳು 4 ಘಟಕಗಳು ಇದಿರ್ತವೆ. ಹಾಗೆಯೇ 2 ಮೃಗಶಿರಾ ನಕ್ಷತ್ರದ ಘಟಕಗಳಿರ್ತವೆ. ಹಾಗೆಯೇ ಪುನರ್ವಸು ನಕ್ಷತ್ರದ 1 ಘಟಕ ಇರುತ್ತೆ. ಹಾಗಾಗಿ ಪುನರ್ವಸು ನಕ್ಷತ್ರದ 1 ಘಟಕದ ಮೂಲಕವಾಗಿ ಈ ರಾಶಿಯಲ್ಲಿ ಆ ಪುನರ್ವಸು ನಕ್ಷತ್ರ ಅನ್ನುವಂಥದ್ದು ಗುರುವಿನ ಸಂದರ್ಭದ ಯಜಮಾನತ್ವದ ನಕ್ಷತ್ರವಾಗಿರೋದ್ರಿಂದ, ಈ ಪುನರ್ವಸು ನಕ್ಷತ್ರದ ಯಜಮಾನನೇ ಗುರುವಾಗಿರೋದ್ರಿಂದ ಯಾವ ವಿಚಾರದಲ್ಲಿ ಅವನು ಪರಿಪೂರ್ಣವಾದಂತಹ ಒಂದು ಶಕ್ತಿಯನ್ನು ಇವರಿಗೆ ತರ್ತಾನೆ ಅಂತಂದರೆ, ಕೆಲಸದ ವಿಚಾರದಲ್ಲಿ ಅನೇಕ ಪ್ಲಸ್ ಪಾಯಿಂಟ್ಸ್ಗಳನ್ನು ನಿರ್ಮಾಣ ಮಾಡಿಕೊಡ್ಬೋದು. ಆದರೆ ರಾಹುವಿನ ಸಂದರ್ಭ ಬಂದಾಗ, ಯಾಕೆಂತಂದರೆ ಈಗ ಈ ರಾಶಿಯಿಂದ ರಾಹು ಎಲ್ಲಿರ್ತಾನೆ, ನಾಳೆ ಮೇ 18ಕ್ಕೆ ಅವನು ಭಾಗ್ಯಕ್ಕೆ ಬರ್ತಾನೆ, ಅಂದರೆ ಕುಂಭರಾಶಿಗೆ ಬರ್ತಾನೆ. ಭಾಗ್ಯಕ್ಕೆ ಬಂದಂತಹ ರಾಹು ಇನ್ನಿಲ್ಲದ ರೀತಿಯ ತೊಳಲಾಟಗಳನ್ನು ಭಾಗ್ಯದ ವಿಚಾರದಲ್ಲಿ ಈ ರಾಶಿಯವರಿಗೆ ಕೊಡ್ತಾ ಇರ್ತಾನೆ. ಹಾಗಾಗಿ ಬಹಳ ಎಚ್ಚರದಲ್ಲಿ. ಹಾಗಾದರೆ ಇಂತಹ ರಾಹುವನ್ನು ಕಂಟ್ರೋಲ್ ಮಾಡುವಂತಹ ಒಂದು ಘಟಕ ಎಲ್ಲಿರುತ್ತೆ ಅಂತಂದರೆ, ಆ ಮಿಥುನ ರಾಶಿಯಲ್ಲೇ ಇರುವಂತಹ ಏನು ಆರ್ದ್ರಾ ನಕ್ಷತ್ರ ಇದೆ, ಆ ಆರ್ದ್ರಾ ನಕ್ಷತ್ರದ ಯಜಮಾನನೇ ರಾಹುವಾಗಿರೋದ್ರಿಂದ
ಈ ಮಿಥುನ ರಾಶಿಯಿಂದ 9ನೇ ಮನೆಯಾದಂತಹ ಕುಂಭವನ್ನು ಗುರು ನೋಡ್ತಾ ಇರೋದ್ರಿಂದ ಅನೇಕ ರೀತಿಯಲ್ಲಿ ಭಾಗ್ಯವನ್ನು ತಿಂದು ನುಣೆಯಬಹುದಾದಂತಹ ರಾಹುವಿನ ವಿಷವನ್ನು ನಿಯಂತ್ರಿಸಬಹುದಾದಂತಹ ಶಕ್ತಿಯನ್ನು ಗುರು ಪಡ್ಕೊಳ್ತಾನೆ. ಆದರೆ ಮಂಗಳನ ವಿಚಾರಕ್ಕೆ ಬಂದಾಗ ಅನೇಕ ರೀತಿಯ ಕೆಲವು ವಿಪ್ಲವಗಳು ಸೃಷ್ಟಿಯಾಗೋದಕ್ಕೆ, ಯಾಕೆಂದರೆ ಗುರು ತನ್ನದಾದಂತಹ ಶಕ್ತಿಯಲ್ಲಿ ಮಂಗಳನನ್ನು ನಿಯಂತ್ರಿಸುವಂತಹದ್ದಕ್ಕೆ ಸಾಧ್ಯವಾಗೋದಿಲ್ಲ ಈ ಮಿಥುನ ರಾಶಿಗೆ ಬಂದಾಗ. ಹಾಗಾಗಿ ಏನಾಗುತ್ತೆ, ಕೆಲವು ಕೋರ್ಟಿನ ವಿಚಾರದ ಹಿನ್ನಡೆಗಳು ಅಥವಾ ಕೆಲವು ಕೆಟ್ಟವರ ಸಹವಾಸಗಳು ಬರುವಂಥದ್ದು, ಅಥವಾ ಇನ್ನಿಲ್ಲದ ಯಾವುದೋ ಒಂದು ರೀತಿಯ ಕೆಟ್ಟ ಚಟಗಳು ನಮ್ಮನ್ನು ಅಂಟುಕೊಳ್ಳುವಂಥದ್ದು, ಅಥವಾ ಯಾವುದೋ ರೇಸ್ನಲ್ಲಿ ಹಣ ಪಡೆದು ಬಿಡೋಣ, ಯಾವುದೋ ರಮ್ಮಿ ಆಟ ಆಡಿ ನಾವು ಹಣವನ್ನು ಪಡೆಯೋಣ, ಅಥವಾ ಬೆಟ್ಟಿಂಗ್ನಲ್ಲಿ ಹಣವನ್ನು ಪಡೆಯೋಣ ಅನ್ನುವಂತಹ ಒಂದು ವಿಚಿತ್ರವಾದಂತಹ ಮನೋವೈಕಲ್ಯಕ್ಕೆ ಒಳಗಾಗುವಂತಹ ಸ್ಥಿತಿಗತಿಗಳು ಈ ಜಾತಕದವರಿಗೆ ಬಂದಲ್ಲಿ ಗುರುವಿನಿಂದ ಬರುತ್ತೆ ಅಂತಲ್ಲ ಅದು. ಆದರೆ ಮೂಲ ಜಾತಕದಲ್ಲಿ ಯಾವುದೋ ಕಾರಣಕ್ಕಾಗಿ ಆ ಒಂದು ಪರಿಸ್ಥಿತಿ ಇದ್ದಿದ್ದರೆ ಗುರು ಇಲ್ಲಿ ಬಂದಾಗ ಆ ಒಂದು ಪರಿಸ್ಥಿತಿ ಇನ್ನಿಷ್ಟು ದಾರುಣವಾದಂತಹ ಸ್ಥಿತಿಗತಿಗಳಿಗೆ ಹೋಗುವಂತಹ ಒಂದು ಸಂದರ್ಭ ಬಂದ್ಬಿಡ್ಬೋದು. ಅಂದರೆ ಈಗ ನಾವು ರೇಸ್ ಆಡಿಯೇ ಹಣ ಕಳ್ಕೊಳ್ಬೇಕು ಅಂತಿಲ್ಲ, ಬೆಟ್ಟಿಂಗ್ ಆಡಿಯೇ ಹಣವನ್ನು ಕಳ್ಕೊಳ್ಬೇಕು ಅಂತಿಲ್ಲ, ಇನ್ನಿಲ್ಲದ ಸಾಹಸಕ್ಕೆ ಹೊರಟು ಬಿಡುವಂಥದ್ದು. ಈಗ ನನಗೆ 2 ಲಕ್ಷ ರೂಪಾಯಿನ ಸಂಬಳ ಬರ್ತಾ ಇದೆ. ಸಾಮಾನ್ಯವಾಗಿ 2 ಲಕ್ಷ, ಈಗ ಬೆಂಗಳೂರಿನಂತಲ್ಲಿ 2 ಲಕ್ಷ ನನ್ನದೇ ಆದಂತಹ ಸ್ವಂತ ಮನೆ ಇದೆ ಅಂತಾದರೆ 2 ಲಕ್ಷ ಸ್ವಲ್ಪ ಓಕೆ, ನಾನು ಐ ಕ್ಯಾನ್ ಮ್ಯಾನೇಜ್ ದಿ ಶೋ. ಮನೆಯೇ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ಸ್ವಲ್ಪ ಬಿಸಿ ಇರುತ್ತೆ 2 ಲಕ್ಷ ಬಂದಾಗಲೂ ಕೂಡ. ಬಟ್ ಅದು ಅವರವರ ಇದರ ಮೇಲೂ ಅವರು ಹೌ ದೇ ಕ್ಯಾನ್ ಕಂಟ್ರೋಲ್ ದಿ ಥಿಂಗ್ಸ್. ಅಂತಹ ಸಂದರ್ಭ ಇರುವಾಗ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂತಹ ಒಂದು ಸಂದರ್ಭ ಇದ್ದಾಗ ಏನಾಗುತ್ತೆ, 2 ಲಕ್ಷದಲ್ಲಿ ನಾನು ಒಂದು 50,000 ಉಳಿಸ್ಲಿಕ್ಕೆ ಸಾಧ್ಯವಾಯಿತು ಈ 10 ವರ್ಷಗಳಿಂದ ಅಂತಾದರೆ ಒಂದು ಸಣ್ಣ ಹಣ ನನ್ನಲ್ಲಿ ಸೇರಿರುತ್ತೆ. ಆಗ ನಾನೇನು ಯಾವುದೋ ಒಂದನ್ನು ಸ್ಟಾರ್ಟಪ್ ಬಿಸ್ನೆಸ್ಸಿಗೆ ಹೋಗ್ಬಿಡೋಣ, ಇದ್ದ ಕೆಲಸವನ್ನು ಬಿಟ್ಟು ಬಿಡೋಣ, ಈ ಎಲ್ಲ ವಿಚಾರಗಳಿಗೆ ನಾನು ಮುಂದಾಗಲಿಕ್ಕೆ ಸಾಧ್ಯ ಮಾಡಿಕೊಳ್ಳುವಂಥದ್ದು ಏನಾಗುತ್ತೆ, ಮಿಥುನ ರಾಶಿಯವರ ಪ್ರಾರಬ್ಧವಾಗುತ್ತೆ. ಇಂತಹ ಪ್ರಾರಬ್ಧವಾದಾಗ ಮೂಲ ಜಾತಕದ ಮಹಾದಶಾ ಸಂದರ್ಭ ಒಡಿತನದ ಅಲ್ಲದೆ ಹೋದಾಗ, ಅಕಸ್ಮಾತ್ ಅದು ರಾಹು ದಶ ಅವನಿಗಿತ್ತು, ಅಥವಾ ಮಂಗಳನ ದಶ ಇತ್ತು, ಅಥವಾ ಕೇತುವಿನ ದಶ ಇತ್ತು, ಇಂತಹ ಸಂದರ್ಭಗಳಲ್ಲಿ ಈ ಸ್ಟಾರ್ಟಪ್ ಬಿಸ್ನೆಸ್ ಏನಾಗ್ಬಿಡುತ್ತೆ, ಇದೆ ಅಂತಂದರೆ ಆ ದಶ ಇತ್ತು ಅಂತಂದ್ರೆ ಆ ದಶಾದ ಸಂದರ್ಭದ ಆ ರಾಹು ಕೇತು ಅಥವಾ ಮಂಗಳ ಇವರು ದುಷ್ಟರಾಗಿರಬೇಕು ಆ ಜಾತಕಕ್ಕೆ. ಅಂತಹ ಸಂದರ್ಭದಲ್ಲಿ ನನ್ನ ಜೋಬಿನಲ್ಲಿ ಹಣ ಸೇರಲ್ಪಟ್ಟಿದೆ ಅನ್ನುವಂಥದ್ದು ಶತಸಿದ್ಧವಾದರೂ ಗುರುಬಲ ಇಲ್ಲದೆ ಹೋದಂತಹ ಕಾರಣಕ್ಕಾಗಿ ನಾನು ತೊಡಗಿಸಿಕೊಳ್ಳಬಹುದಾದಂತಹ ಒಂದು ಹೊಸ ಸ್ಟಾರ್ಟಪ್ ಬಿಸ್ನೆಸ್ಸು ಅಥವಾ ಇನ್ಯಾವುದೋ ಒಂದು, ಅಥವಾ ಇನ್ನೇನೋ ಒಂದು, ನಾನು ಒಂದು ಜಮೀನನ್ನು ಖರೀದಿಸ್ಲಿಕ್ಕೆ ಹೋಗ್ತೇನೆ, ಮನೆಯನ್ನು ಸೈಟನ್ನು ಖರೀದಿಸ್ಲಿಕ್ಕೆ ಹೋಗ್ತೇನೆ ಅಂದರೆ ಯಾವುದೋ ಒಂದು ನೆಲೆಯಲ್ಲಿ ಒಂದು ಸಣ್ಣ ತಪ್ಪಾಗುವಂತಹ ಸಾಧ್ಯತೆಯಾಗಿ ಆ ನಂತರದಲ್ಲಿ ಅಸಾಮಾನ್ಯವಾದಂಥ ಕೆಲವು ತಾಕಲಾಟಗಳನ್ನು ಎದುರಿಸಬಹುದಾದಂತಹ ಪರಿಸ್ಥಿತಿಗಳು ಎದುರಾಗ್ಬಿಡ್ಬೋದು. ಅಂದರೆ ಗುರುಬಲ ಅಂದರೆ ಏನು ಹಾಗಾದರೆ, ಈ ಗುರುಬಲ ಅರಿತೋ ಅರಿಯದೆಯೋ, ಈಗ ಒಂದು ಮನೆಯಲ್ಲಿ ಒಂದು ಸ್ವಿಚ್ ಏನೋ ಒಂದಿರುತ್ತೆ ಅಥವಾ ಬಲ್ಬ್ ಇರುತ್ತೆ, ಆ ಬಲ್ಬನ್ನು ಚೇಂಜ್ ಮಾಡಬೇಕು. ಆದರೆ ಆ ಬಲ್ಬನ್ನು ಚೇಂಜ್ ಮಾಡೋದಕ್ಕೆ ನಮಗೆ ನೆನಪಾಗಲ್ಲ. ಹಾಗಾಗಿ ಆ ಬಲ್ಬನ್ನು ನಾವು ತಕ್ಷಣದಲ್ಲಿ ಏನು ಮಾಡಬೇಕು, ಚೇಂಜ್ ಮಾಡಲಿಕ್ಕೆ ಎಲ್ಲೆಲ್ಲೋ ಯಾವುದೋ ಕಾರಣದಿಂದ ಮರೆತರೂ ಕೂಡ ನಮ್ಮ ಅದೃಷ್ಟಕ್ಕೆ ನಾವು ಅದನ್ನು ಮರೆತಿದ್ದೇ ಸುಳ್ಳು ಅನ್ನುವ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ತಂತಾನೇ ಇನ್ನೊಂದು 15 ದಿನ ಬಂದ್ಬಿಡತ್ತೆ. ಆದರೆ ಕೆಲವು ಸಲ ಹಾಗಲ್ಲ, 15 ನಿಮಿಷ ಕೂಡ ನಾವು ವಿಳಂಬ ಮಾಡಿದ್ದರಿಂದಾಗಿ ಆ 15 ನಿಮಿಷ ಕೂಡ ಅದು ನಮ್ಮ ಉಪಯೋಗಕ್ಕೆ ಬರೋದಿಲ್ಲ. ನಮ್ಮ ಈ ಒಂದು ನೆನಪಿನ ಆ ಪ್ರಮಾದದಿಂದಾಗಿ ಆ ಇಡೀ ರಾತ್ರಿ ನಾವು ಕತ್ತಲಲ್ಲೇ ಕಳೆಯಬೇಕಾದ ಸ್ಥಿತಿ ಎದುರಾಗ್ಬಿಡ್ಬಹುದು. ಹಾಗಾಗಿ ಆ ಎದುರಾಗುವ ಸ್ಥಿತಿ, ಕರಾಳವಾದಂತಹ ರಾತ್ರಿಯಲ್ಲಿ ನಮ್ಮ ಸಮಯವನ್ನು ಕಳೆಯಬೇಕಾದ ಸ್ಥಿತಿ ಯಾಕಾಗಿ ಬರ್ತದೆ, ಗುರುಬಲ ಇರದೆ ಹೋಗಿದ್ದರಿಂದಾಗಿ ಬಂತು ಅಂತ ಕೇಳಿದ್ರೆ, ಗುರುಬಲ ಇರದೆ ಹೋಗಿದ್ದರಿಂದಾಗಿ ತೊಂದರೆ ಆಯಿತು ಅನ್ನುವಂಥದ್ದು ಬಹಳ ಕ್ರೂಡ್ ಆಗಬಹುದು ಹೇಳುವಂಥದ್ದು. ಆದರೆ ಈ ರೀತಿಯ ಉದಾಹರಣೆಯೊಂದಿಗೆ ಹೇಳ್ತಾ ಇದ್ದೇನೆ. ನಾನು ಹಿಂದೆ ಮುಂಬೈಗೆ ಹೋಗಿ ಆ ಕೆಲಸಕ್ಕೆ ನಾನು ಇದನ್ನು ಸೇರ್ಕೊಂಡು ಬಿಟ್ಟಿದ್ರೆ ನನಗೆ ಅನುಕೂಲ ಆಗ್ತಾ ಇತ್ತೋ ಏನೋ. ಆದರೆ ಕೆಲವು ಸೋಮಾರಿತನದಿಂದಾಗಿ ನಾನು 3 ದಿವಸ ಅದನ್ನು ವಿಳಂಬ ಮಾಡಿದೆ. ಅದು ಒಂದು ಪ್ರಮಾದವಾಗಿ ನಿಲ್ಲಬಹುದಾದಂಥದ್ದಕ್ಕೆ ಸಾಧ್ಯತೆ ಈ ಗುರುಬಲವನ್ನು ಕಳೆದುಕೊಂಡಂತಹ ಕಾರಣಕ್ಕಾಗಿ ಎದುರಾಗ್ತಾ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಹಣವನ್ನು ಈ ವಿಚಾರದಲ್ಲಿ ಜೂಜಾಡುವಂತಹ, ರೇಸಿಗೆ ಹೋಗುವಂತಹ, ಅಥವಾ ಕಾರ್ಡ್ಸ್ ಇಂಥದ್ದನ್ನು ಆಡುವುದರ ಮೂಲಕವಾಗಿ ನಾವು ಹಣ ಗಳಿಸ್ತೇವೆ, ಅಥವಾ ಶೇರ್ಗಳು ಕೂಡ ನಾವು ಅತ್ಯದ್ಭುತವಾದಂಥ ವಿಚಾರ, ನಾವು ಹಣವನ್ನು ಮಾಡಬೇಕು ಅಂದರೆ. ಆದರೆ ಎಲ್ಲರಿಗೂ ಶೇರ್ನಲ್ಲಿ ಹಣ ಮಾಡಲಿಕ್ಕೆ ಆಗಲ್ಲ. ಯಾಕಾಗಲ್ಲ, ಅವನಿಗೆ ಆಗ್ತಾ ಇದೆ, ನನಗೆ ಯಾಕಾಗಲ್ಲ? ಅದು ಆ ರೀತಿಯ ಸಂಯೋಜನೆ ಹಾಗಿರುತ್ತೆ, ಅದು ಗ್ರಹಗಳ ಸಂಯೋಜನೆ ಹಾಗಿರುತ್ತೆ. ಹಾಗಾದರೆ ಈ ಸಂದರ್ಭದಲ್ಲಿ ಗ್ರಹಗಳ ಸಂಯೋಜನೆ, ಮೂಲ ಸಂಯೋಜನೆ ನಮ್ಮ ಜಾತಕದಲ್ಲಿ ಆ
ಮಹಾದಶಾದ ಕಾರಣಕ್ಕಾಗಿ ಕೆಲವು ರೀತಿಯ ಆ ತಾಕಲಾಟಗಳು ಇದ್ದಾಗ ಗುರುಬಲವನ್ನು ಕಳೆದುಕೊಂಡು ಬಿಟ್ಟರೆ ಮಿಥುನ ರಾಶಿಯವರು ದಾರುಣವಾದಂತಹ ಒಂದು ನಷ್ಟವನ್ನು ಎದುರಿಸಬೇಕಾದಂತಹ ಸ್ಥಿತಿಗತಿಗಳು ಎದುರಾಗ್ಬಿಡ್ತವೆ. ಹಾಗಾಗಿ ಗುರುಬಲವನ್ನು ಕಳ್ಕೊಂಡಿದ್ದರಿಂದ ಏನು ಗುರುವಿನಿಂದ ತೊಂದರೆ ಆಗುತ್ತೆ ಅಂತಲ್ಲ, ಗುರುಬಲವನ್ನು ಕಳೆದುಕೊಂಡಂತಹ ಕಾರಣಕ್ಕಾಗಿ ಉಳಿದ ವಿಚಾರಗಳಲ್ಲಿ ಕೆಲವು ಶಕ್ತಿಗಳನ್ನ ಯಾವುದೋ ಒಂದು ರೀತಿಯಲ್ಲಿ ಈಗ ಪಡೆಯಬಹುದಾದಂತಹದ್ದಕ್ಕೆ ಸಾಧ್ಯತೆ ಇರದೆ ಹೋಗುವಂತಹ ಆ ಒಂದು ವಿಚಿತ್ರವಾದ ಸ್ಥಿತಿ ಎದುರಾಗಿ ಬಿಡಬಹುದು. ಹಾಗೆಯೇ ಮಿಥುನ ರಾಶಿಯವರಿಗೆ ಶನೈಶ್ಚರ ಇವರಿಗೆ 10ನೇ ಮನೆಯಲ್ಲಿ ಬಂದರೂ ಕೂಡ ಶನೈಶ್ಚರ ಇವರಿಗೆ ಭಾಗ್ಯದ ಮನೆ ಯಜಮಾನನಾಗಿ 10ರಲ್ಲಿ ಬರುವಂತಹದ್ದು ಒಳ್ಳೆಯದಾದರೂ ಕೂಡ ಭಾಗ್ಯದಲ್ಲಿಯೇ ರಾಹು ಬರ್ತಾ ಇದ್ದಿರೋದ್ರಿಂದ ಸರ್ಪದ ವಿಷ ಏನಾಗುತ್ತೆ, ಕೆಲಸದ ಸ್ಥಳಕ್ಕೂ ಅದು ವಿಸ್ತರಿಸ್ಕೊಡುತ್ತೆ. ಹ್ಮ್. ಈಗ ಸೌಭಾಗ್ಯಗಳಲ್ಲಿ ಏನು ಒಂದು ನಾವು ಮದುವೆ ಆಗುವಂಥದ್ದು, ಮಕ್ಕಳನ್ನು ಹೊಂದುವಂಥದ್ದು, ನಮ್ಮದೇ ಮನೆ ಹೊಂದುವಂಥದ್ದು, ಇವೆಲ್ಲವೂ ಸೌಭಾಗ್ಯದ ವಿಚಾರಗಳೇ. ಈ ವಿಚಾರದಲ್ಲಿ ನಮ್ಮ ಆನಂದಮಯವಾದಂತಹ ಯಾವುದೋ ಒಂದು ರೀತಿಯ ಆ ಓಟ ಏನಿರುತ್ತೆ ಅದಕ್ಕೆ ಸರ್ರನೆ ತಡೆಯನ್ನು ತರಬಹುದಾದಂತಹದ್ದನ್ನ ಈ ಸರ್ಪ ಮಾಡ್ತಾ ಇರುತ್ತೆ. ಈ ಸರ್ಪವನ್ನು ತಡೆಯಬಹುದಾದಂತಹ ವಿಚಾರದಲ್ಲಿ ಕೆಲವು ಮಟ್ಟಿಗಿನ ಏನು ಬೆಂಬಲ ನಮಗೆ ಗುರುವಿನಿಂದ ಸಿಕ್ಕಿದ್ರೂ ಕೂಡ ಶನೈಶ್ಚರ ಏನಾಗ್ತಾನೆ, ನಮಗೆ ಒಳಿತನ್ನೇ ಕೊಡಬೇಕಾದವನು, ಇವನು ಮಿಥುನ ರಾಶಿಯವರಿಗೆ ಒಳ್ಳೆಯದನ್ನೇ ಕೊಡಬೇಕಾದವನಾದರೂ ಕೂಡ ಶನೈಶ್ಚರನೇ ಇನ್ನಿಲ್ಲದ ರೀತಿಯ ಒಂದು ಈ ಅಂದರೆ ಈ ದೌರ್ಬಲ್ಯದ ಸ್ಥಿತಿ ಅಂತಲ್ಲ, ಬಟ್ ಲಿಟಲ್ ಸ್ಲೋ. ಈಗ ಅವನು ಬೆಳಗ್ಗೆ ಬಂದಿದ್ರೆ ಒಳ್ಳೇದಾಗ್ತಿತ್ತೋ ಏನೋ, ನಾವು ಈಗ 4 ಗಂಟೆಗೆ ಹೊರಟು ಬಿಡ್ಬೋದಿತ್ತು. ಈಗ ಬೆಳಗ್ಗೆ ಬರದೇ ಹೋಗಿದ್ದ ಕಾರಣಕ್ಕಾಗಿ ನಾವು ರಾತ್ರಿ 8 ಗಂಟೆಗೆ ಹೋಗಿದ್ದು ಲೇಟ್ ಆಗಿಬಿಡ್ತು. ಹೀಗೆ ಸ್ವಲ್ಪ ನಮಗೆ ಯಾವುದು ಬೇಕೋ ಅದನ್ನು ತಲುಪಿಸುವಲ್ಲಿ ಸ್ವಲ್ಪ ನಿಧಾನವಾದಂತಹ ಪ್ರವೃತ್ತಿಯನ್ನು ಶನೈಶ್ಚರ ತೋರಿಸಬಹುದಾದಂತಹ ಅವಧಿ ಇದಾಗಿರೋದ್ರಿಂದ ರಾಹು ಮಾಡುವಂತಹ ಒಂದು ತೊಂದರೆಗಳು ಏನಾಗುತ್ತೆ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಆ ದೊಡ್ಡ ಪ್ರಮಾಣದ ತೊಂದರೆಯನ್ನು ಎಲ್ಲೋ ಒಂದು ಪ್ರಮಾಣದಲ್ಲಿ ಗುರು ನಿಯಂತ್ರಿಸ್ತಾನೆ ಅಂತಾದರೂ ಕೂಡ ಗುರು ಬಲ ಇರದೆ ಹೋಗಿದ್ದರಿಂದ ಪೂರ್ಣ ಪ್ರಮಾಣದಲ್ಲಿ ರಾಹು ಮಾಡಬಹುದಾದಂತಹ ವಿಚಾರವನ್ನು ಪೂರ್ಣ ಪ್ರಮಾಣದಲ್ಲಿ ಆ ಒಂದು ನಿಯಂತ್ರಣವನ್ನು ತಂದುಕೊಳ್ಳೋದಕ್ಕೆ ಈ ಮಿಥುನ ರಾಶಿಯವರಿಗೆ ಕಷ್ಟವಾಗುತ್ತೆ. ಹಾಗಾಗಿ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಜಾಗ್ರತೆಯಿಂದ ಇರಬೇಕು. ದಾಂಪತ್ಯದ ವಿಚಾರದಲ್ಲಿ ಸಾಕಷ್ಟು ಜಾಗ್ರತೆ ಬೇಕು. ದಾಂಪತ್ಯದ ವಿಚಾರದಲ್ಲಿ ಸಾಕಷ್ಟು ಜಾಗ್ರತೆ ಅಂದರೆ ಏನು, ಜಗಳ ಆಗಿಬಿಡತ್ತೆ ಏನು ಅಂತಲ್ಲ, ಆದರೆ ಅನಾವಶ್ಯಕವಾಗಿ ಒಂದು ರೀತಿಯ ಇರಿಟೇಷನನ್ನು ಪರಸ್ಪರ ನಿರ್ಮಿಸ್ಕೊಳ್ಳುವಂತಹ ಒಂದು ವಿಚಾರಕ್ಕೆ ಕೈ ಹಾಕಬಾರ್ದು. ಹಾಗೆಯೇ ಇವರು ಕೂಡ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗಿನ ಆನಂದದಾಯಕವಾದಂತಹ ಕ್ಷಣವನ್ನು ನಿರೀಕ್ಷಿಸಬಹುದಾಗಿದೆ. ಆನಂದದಾಯಕವಾದಂತಹ ಕ್ಷಣ ಸ್ವಲ್ಪ ಮಟ್ಟಿಗೆ ಅಂತಲ್ಲ, ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಯಶಸ್ಸನ್ನು ಗಮನಿಸಬಹುದಾಗಿದೆ. ಮಕ್ಕಳಿಗೆ ಅನೇಕ ವಿಸ್ತೃತವಾದಂತಹ ಶಿಕ್ಷಣವನ್ನು ಕೊಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳು ಅನೇಕ ರೀತಿಯಲ್ಲಿ ಯಶಸ್ಸನ್ನು ಪಡೀತಾ ಇದ್ದಾನೆ ಎನ್ನುವಂತಹ ಆನಂದದಾಯಕವಾದ ಕ್ಷಣಗಳನ್ನು ತಂದೆ ತಾಯಿಗಳು ಅನುಭವಿಸೋದಕ್ಕೆ ಸಾಧ್ಯವಿರುತ್ತೆ. ಅಷ್ಟೇ ಅಲ್ಲ, ಮಕ್ಕಳು ಹಣ ನಮ್ಮ ಜೀವನಕ್ಕಾಗಿ ಕೊಡಬೇಕು. ಯಾವುದೋ ಒಂದು ಕಾಲದಲ್ಲಿ ನಾವು ತಂದೆ ತಾಯಿಗಳು ಮಕ್ಕಳ ಮೂಲಕವಾದ ಹಣವನ್ನು ಜೀವನದ ಸಂದರ್ಭದಲ್ಲಿ ಕೌಟುಂಬಿಕ ವಿಚಾರಕ್ಕಾಗಿ ಬಳಸ್ಕೊಳ್ತಾ ಇದ್ರು. ಇವತ್ತು ದ ಟೈಮ್ ಹ್ಯಾಸ್ ಬಿನ್ ಚೇಂಜ್. ಇವತ್ತು ಮಕ್ಕಳಿಂದ ನಿರೀಕ್ಷೆ ಮಾಡುವವರು ಕಡಿಮೆ. ನಮ್ಮ ಮಗ ಒಳ್ಳೆಯದಾಗಿದ್ದಾನೆ, ಸಂತೋಷ, ಆದರೆ ಮಗನ ಮೂಲಕವಾಗಿ ನನ್ನ ಊಟಕ್ಕೂ ಅನ್ನ ಬರಬೇಕು ಅನ್ನುವಂಥದ್ದನ್ನು ಬಹುಶಃ ಇವತ್ತು ಕಾಲ ಚೇಂಜ್ ಆಗಿದೆ. ಇದ್ದಿರಬಹುದು, ಅದು ಬೇರೆ ಪ್ರಶ್ನೆ, ನಾನು ಟೀಕಿಸ್ತಾ ಇಲ್ಲ. ಆದರೆ ಮಗ ಅದ್ಭುತವಾಗಿದ್ದಾನೆ, ಮಗ ಸಂತೋಷ ಪಡ್ತಾ ಇದ್ದಾನೆ ಅನ್ನುವಂಥದ್ದು ಏನಾಗುತ್ತೆ, ನನ್ನ ಮನಸ್ಸಿನ ತಂದೆ ತಾಯಿಗಳ ಮನಸ್ಸಿನ ಆನಂದಕ್ಕೆ ಕಾರಣ. ಇದು ಮಿಥುನ ರಾಶಿಯವರಿಗೆ ಒದಗಿ ಬರೋದಕ್ಕೆ ಗುರುವಿನ ಮೂಲಕವಾಗಿಯೂ ಸಾಧ್ಯವಾಗಿದೆ. ಅಂದರೆ ಗುರುಬಲ ಇರದೇ ಹೋದರೂ ಕೂಡ ಮಕ್ಕಳ ವಿಚಾರದಲ್ಲಿ ಅದ್ಭುತವಾದದ್ದನ್ನು, ಸಮಾಧಾನಕರವಾದದ್ದನ್ನು, ಆನಂದದ ಕ್ಷಣಗಳನ್ನು ಹೊಂದೋದಕ್ಕೆ ಇವರಿಗೆ ಸಾಕಷ್ಟು ಏನಿರುತ್ತೆ ಒಂದು ಅವಕಾಶಗಳು ಬೇರೆ ಬೇರೆ ಕಾರಣಗಳಿಂದಾಗಿ ಒದಗಿ ಬರುತ್ತೆ. ಹಾಗಾಗಿ ವಿಶೇಷವಾಗಿ ವಿಷ್ಣುವನ್ನು ಆರಾಧಿಸಬೇಕು, ವಿಶೇಷವಾಗಿ ಶಿವನನ್ನು ಆರಾಧಿಸಬೇಕು. ಈ ಎರಡರ ಆರಾಧನೆಯಿಂದ ಏನಾಗುತ್ತೆ ಅಂದರೆ ಇವರಿಗೆ ಸರ್ಪದ ಮೂಲಕವಾದ ತೊಂದರೆಗಳು ಕಡಿಮೆ ಆಗ್ತವೆ. ಅಷ್ಟೇ ಅಲ್ಲ, ಶನೈಶ್ಚರನ ಮೂಲಕವಾದಂಥ ನಿಧಾನ ಪ್ರವೃತ್ತಿಯು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಕೇತುವಿನ ವಿಚಾರವನ್ನು ಗಮನಿಸಿದಾಗ ಕೇತುವಿನಿಂದ ಅನೇಕ ರೀತಿಯ ಲಾಭಗಳನ್ನು ಇವರು ಪಡೆಯಬಹುದಾದಂಥ ಒಂದು ಅದ್ಭುತವಾದಂಥ ಕಾಲಘಟ್ಟ ಮುಂದಿನ ಸುಮಾರು 1.5 ವರ್ಷದವರೆಗೆ ಇವರಿಗೆ ಸಾಧ್ಯತೆ ಇದೆ. ಯಾಕೆಂದರೆ ಧೈರ್ಯವನ್ನು ಕೊಡಬಹುದಾದಂಥ ವಿಚಾರವನ್ನು ಕೇತುವನ್ನು ಸಂಕೇತಿಸುವವನು ಯಾರು ಅಂತಂದರೆ ಗಣೇಶ. ಅನೇಕದ್ದಾದಂತಹ ಈ ಒಂದು ಅಡೆತಡೆಗಳನ್ನು, ವಿಘ್ನಗಳನ್ನು ಇವನು ನಿವಾರಿಸ್ತಾನೆ, ಕೇತು ನಿವಾರಿಸ್ತಾನೆ. ಹಾಗಾಗಿ ಕೇತು ಈ 1.5 ವರ್ಷದ ಕಾಲಘಟ್ಟದಲ್ಲಿ ಈ ಮಿಥುನ ರಾಶಿಯವರಿಗೆ ಬಹಳ ಬಹಳ ಅದ್ಭುತವಾದಂತಹ ದಾರಿಯನ್ನು ತೋರಿಸುವಂಥ ದೀಪವಾಗಿದ್ದಾನೆ. ಹಾಗಾಗಿ ಗುರುಬಲ ಇರದೆ ಹೋದರೂ
ಕೇತುವಿನ ಮೂಲಕವಾಗಿ ಅನೇಕ ರೀತಿಯ ಸಮೃದ್ಧಿಯನ್ನು ಹಾಗೇ ಆ ಒಂದು ಸಮಾಧಾನಕರವಾದಂಥ ಜೀವನವನ್ನು ಇವರು ನಿರೀಕ್ಷಿಸಬಹುದಾಗಿದೆ. ಗುರು ಪ್ರವೇಶದಿಂದ ಮಿಥುನ ರಾಶಿಯವರ ಜೀವನದಲ್ಲಿ ಉಂಟಾಗುವಂತಹ ಶುಭ ಅಶುಭ ಫಲಗಳ ಬಗ್ಗೆ ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.